ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಂಗೆ ಟೈಮ್ ಆಯ್ತು, ನಾನು ಅಂಗಡಿಗೆ ಹೋಗ್ತೀನಿ, ನೀವ್ ಮನೆಗೆ ಹೋಗಿ. ಅರ್ಥ ಆಯ್ತಲ್ಲ? ಸೀದಾ ಮನೆಗೆ ಹೋಗ್ಬೇಕು. ಅಕ್ಕ ಅಕ್ಕ ಅಕ್ಕ, ಏನೇ ರಾಜಿ ಇದು? ಇಷ್ಟೆಲ್ಲ ಮಾಡಿದ್ಮೇಲೂ ಅಕ್ಕ ನನ್ ಜೊತೆ ಮಾತಾಡದೆ ಹಾಗೆ ಹೋಗ್ತಿದ್ದಾಳೆ. ಇವತ್ ಮಾತಾಡಿಸ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ ಕಣೋ. ಏನೋ ನಾನ್ ಸಾಯೋವರೆಗೂ ಅಕ್ಕ ನನ್ನ ಕ್ಷಮಿಸಲ್ಲ ಅಂತ ಕಾಣಿಸುತ್ತೆ. ಯಾಕೋ ಹಂಗ್ ಮಾತಾಡ್ತೀಯಾ? ಅಕ್ಕ ಮಾತಾಡಿಸ್ತಾಳೆ, ಸ್ವಲ್ಪ ಟೈಮ್ ಕೊಡು. ರಾಜಿ, ನಿನ್ಗೆ ಹೊಸ ಬಟ್ಟೆ ಕೊಡಿಸ್ತೀನಿ ಕಣೆ, ಅಕ್ಕ ನನ್ ಜೊತೆ ಮಾತಾಡಂಗ್ ಮಾಡೆ. ರಾಜಕೀಯದಲ್ಲಿ ಇದ್ದು ಒಳ್ಳೆ ರಾಜಕಾರಣಿ ಹೆಂಗ್ ಮಾತಾಡ್ತೀಯ ನೋಡು. ಮಾತಾಡ್ಸೆ. ಸರಿ, ಇವತ್ತು ಅಕ್ಕನ ಹತ್ರ ಹೇಳಿ ಮಾತಾಡಿಸ್ತೀನಿ. ಇರು ಅಣ್ಣ, ಒಂದ್ ಸ್ವೀಟ್ ಎತ್ಕೋತಾ ಇದೀನಿ. ಇದ್ಯಾಕೋ? ಅಕ್ಕನ ಜೊತೆ ಮಾತಾಡಿಸ್ತೀನಿ ಅಂತ ಹೇಳ್ದಲ್ಲ, ಅದಕ್ಕೆ. ಒಬ್ಬ ಹುಡುಗನ್ ಮುಂದೆ ಇಟ್ಕೊಂಡು ದೊಡ್ಡ ನಾಯಕ ಅಂತ ಬಿಂಬಿಸ್ಕೊತಾ ಇದ್ದಾನೆ. ನಮ್ಮ ಹತ್ರನು ಜೀವಕ್ ಜೀವ ಕೊಡೋ ಕಾರ್ಯಕರ್ತರು ತುಂಬಾ ಜನ ಇದ್ದಾರೆ. ಅದೇನೋ ಅದೃಷ್ಟ ಮಾತ್ರ ಅವನ ಪಾಲ್ಗಿದೆ. ಎಲ್ಲದರಲ್ಲೂ ಲಕ್ ಅವನ ಕೈ ಹಿಡಿತಾ ಇದೆ. ಬೆಂಕಿ ದಗ ದಗ ಅಂತ ಉರೇಕತೈತಿ. ಸಾಹೇಬ್ರ, ಎಲ್ಲರ ಬುಡ್ದಾಗೂ ಗ್ಯಾಸ್ ಹೊಂಟತ್ರಿ. ಬೆಂಕಿ ಹೋಗಿನ ಬಸ ಬಸ ಅಂತ ಹೊರಗೆ ಹಾಕಕತ್ತಾರ. ರಾಜೇಶ, ನಮ್ಮ ಸಾಹೇಬ್ರನ್ನ ಎಲ್ಗೋ ಎತ್ಬಿಟ್ಟಿ. ರಾಜೇಶ, ನಂಗೆ ನಿನ್ ಬಗ್ಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಕಣೋ. ಆದ್ರೆ ಈಗ್ಲೂ ಹೇಳ್ತಾ ಇದೀನಿ, ನನ್ನ ಐಡಿಯಾವರೆಗೂ ಎಲ್ಲ ಸರಿಯಾಗಿತ್ತು. ಆದ್ರೆ ಈಗ ಬದಲಾಗಿರೋ ಪ್ಲಾನ್ ಇಂದ ಅಪಾಯದ ರಿಸ್ಕೇ ಹೆಚ್ಚು. ಚಿಂತೆ ಮಾಡಬೇಡಿ ಅಣ್ಣ, ನಾನ್ ನಿಮ್ಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಹೇಳಿದ್ದು ಬರೀ ಬಾಯಿ ಮಾತ್ಕಲ್ಲ. ನಿಮ್ ಮೇಲೆ ನನಗೆ ಅಷ್ಟು ಗೌರವ ಇದೆ. ಇದರಿಂದ ನನಗೂ ಲಾಭ ಆಗುತ್ತೆ ಅಣ್ಣ. ನಮಸ್ಕಾರ. ತೀರ್ಥ, ಎಲ್ಲ ವ್ಯವಸ್ಥೆ ಆಗಿದೆಯೇನಪ್ಪ? ಎಲ್ಲ ರೆಡಿ ಸರ್, ನಾವು ಅನ್ಕೊಂಡಾಗೆ ಆಗತ್ತೆ. ಗುಡ್. ಏನಪ್ಪ ನಿನ್ನ ಹೆಸರು? ರಾಜೇಶ್ ಅಂತ ಸರ್. ರಾಜೇಶ, ಈಗ ನೀನೇ ಹೀರೋ ಕಣಯ್ಯ. ನೀನ್ ಆಡೋ ನಾಟಕ ತುಂಬಾ ಚೆನ್ನಾಗಿರ್ಬೇಕು. ನಮ್ ವಿರುದ್ಧ ಬಂಡಾಯ ಎದ್ದಿರೋ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಬಿಸಿ ಮುಟ್ಟಿಸ್ಬೇಕು. ನಿನ್ನ ಮೈ ಮೇಲೆ ಉರಿಯೋ ಬೆಂಕಿ ಅವ್ರ ಬುಡಕ್ ಹತ್ತಬೇಕು. ನೀನೇನು ಚಿಂತೆ ಮಾಡಬೇಡ, ನಮ್ಮ ಹುಡುಗರು ನಿನ್ ಸುತ್ತಮುತ್ತನೇ ಇರ್ತಾರೆ. ನಿನ್ಗೇನು ಆಗೋದಕ್ಕೆ ಬಿಡೋದಿಲ್ಲ. ಆಗ್ಲಿ ಸರ್, ನನಗೆ ನಿಮ್ಮೆಲ್ಲರ ಮೇಲೂ ನಂಬಿಕೆ ಇದೆ. ನೀವೆಲ್ಲರೂ ಹೆಮ್ಮೆ ಪಡೋ ಹಾಗೆ ನಾನು ಮಾಡ್ತೀನಿ ಸರ್. ಗುಡ್. ತೀರ್ಥ, ನಾವು ಅನ್ಕೊಂಡಂಗೆ ಇದೊಂದು ಶಕ್ತಿ ಪ್ರದರ್ಶನ ಆಗ್ಬಿಟ್ರೆ ನಿನ್ ಕನ್ಸೆಲ್ಲ ನನ್ಸಾದಂಗೆ. ಥ್ಯಾಂಕ್ ಯು ಸರ್. ಹಾ, ಸರಿ ಸರಿ, ಮುಂದಿನ ಕೆಲಸ ನೋಡ್ಕೊಳ್ಳಿ. ಸರಿ ಸರ್. ಈ ಸಾರಿನೂ ನಿಮ್ಗೆ ಬಿ ಫಾರಂ ಸಿಗಲ್ಲ ಅನ್ಸುತ್ತೆ. ನಿಮ್ ಎಮ್ಮೆಲ್ಲ ಕನ್ಸೋ ಕನ್ಸಾಗೆ ಉಳಿಯತ್ತೆ ಬಿಡಿ. ಮುಚ್ಚೋ ಬಾಯಿ ಸಾಕು. ಈ ಸಾರಿ MLA ಅಭ್ಯರ್ಥಿ ನಾನೇ. ತೀರ್ಥದ ಮೇಲೆ ಸಚಿವರಿಟ್ಟರ ನಂಬಿಕೆ ಹಾಳಾಗ್ಬೇಕು, ಆ ಅಮಾಯಕನ ಜೀವ ಬಲಿಯಾಗ್ಬೇಕು. ಅಪ್ಪ, ನೀನೇ ಹೇಳಪ್ಪ, ಅಣ್ಣನ್ ಸೊಂಟ ನೋಡಕ್ ಆಗ್ತಾ ಇಲ್ಲ. ನಾನ್ ಮಾತಾಡ್ತೀನಿ ಬಾ, ನನ್ಗೇನ್ ಭಯ ಬಾ. ಸುಮಿ, ಏನಪ್ಪ ಮಗಳು ಪಿಸ್ ಪಿಸ ಗುಸ್ಗುಸ ಅಂತ ಮಾತಾಡ್ತಿದ್ದೀರಾ? ನಂಗೆ ಹೇಳಲ್ವಾ? ನನ್ನಿಂದನೇ ಗುಟ್ ಮಾಡ್ತಿದ್ದೀರಾ? ನಿಂತಾವ ಏನ್ ಗುಟ್ಟು ಮಗಳೇ, ನಿಂತಾವ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಯ್ತು ಮಗಳೇ. ಏನಪ್ಪ ಅದು? ಏನಿಲ್ಲ ಕಣವ, ರಾಜೇಶ ಬದಲಾಗವನೆ ಅಂತ ನಿಂಗೆ ಅನ್ನಿಸ್ತಾ ಇಲ್ವೇನವ? ತಮ್ಮನಾಗಿ ಅಕ್ಕನ ರಕ್ಷಣೆ ಮಾಡ್ತಾವನೆ, ಅಕ್ಕಂಗೆ ಒಂಚೂರು ನೋವಾದ್ರೂ ಭಾಳ ನೊಂದ್ಕತಾನೆ. ಆಮೇಲೆ ಕೆಲ್ಸಕ್ಕೆ ಬೇರೆ ಹೋಯ್ತೀನಿ ಅಂತ ಹೇಳವನೆ, ಮನೆ ಸಾಲ ಎಲ್ಲ ತೀರ್ಸವನೆ. ಇಂಥ ಅಂತಂದಿರು ಸಿಗೋದು ಪುಣ್ಯ ಕಣವ. ಅದಕ್ಕೆ ನೀನು ಅವನ್ನ ಇನ್ಮೇಲಾದರೂ ಮಾತಾಡ್ಸ್ಬೋದಲ್ವೇನವ?
ಅದ್ಯಾಕವ ಸುಮ್ಮನೆ ಹಂಗೆ ನೋಡಿಯೇ? ಏನೋ ಓದು ಅವನ ತಲೆಗೆ ಗೊತ್ತಿಲ್ಲ ಪಾಪ. ಏನು ಓದೋರೆ ಎಲ್ಲ ಉದ್ಧಾರ ಆಗ್ಬಿಟ್ಟವ್ರು? ಓದೋರು ಯಾರು ಉದ್ಧಾರ ಆಗಿಲ್ವ ನಮ್ಮಿ? ಏನೋ ಅವನಿಗೇನು ಇಷ್ಟನೋ ಆ ಕೆಲಸ ಮಾಡಿಕೊಂಡು ಜೀವನದಲ್ಲಿ ಉದ್ಧಾರ ಆದ್ರೆ ಸಾಕಲ್ವೇನವ? ಅಲ್ಲ ಕಣ್ಮಗಳೇ, ಎಂತೆಂಥವ್ರನ್ನೋ ಕ್ಷಮಿಸಿದೀಯ. ಈ ತಮ್ಮನ ವಿಚಾರದಲ್ಲಿ ಯಾಕಮ್ಮ ಹಿಂಗೆ ಮಾಡ್ತೀಯ? ನೀನು ಮಾತಾಡಿಸ್ತಾ ಇಲ್ಲ ಅಂತ ಎಷ್ಟೊಂದು ಬೇಜಾರು ಮಾಡ್ಕೊಂಡು ಗೊತ್ತಾ ಅವನು? ಹಳೆದೆಲ್ಲ ಮರ್ತ್ಬಿಟ್ಟು ದಯವಿಟ್ಟು ಮಾತಾಡ್ ಶುರು ಮಾಡವ. ಹೌದಕ್ಕ, ಇವತ್ ನಮ್ಮ ಅಕ್ಕ ಮಾತಾಡ್ತಾಳೆ, ನಾಳೆ ಮಾತಾಡ್ತಾಳೆ ಅಂತ ಕಾಯ್ತಾ ಇರ್ತಾನೆ. ಇವತ್ ವಿಜಯಮ್ಮನ್ ಮನೆಯಿಂದ ಬರುವಾಗ ನೀನ್ ಅವನ ಜೊತೆ ಮಾತಾಡ್ತೀಯ ಅನ್ಕೊಂಡಿದ್ದ, ಆದ್ರೆ ನೀನ್ ಮಾತೇ ಆಡಿಲ್ಲ. ಅವನ್ ಎಷ್ಟ್ ಬೇಜಾರ್ ಮಾಡ್ಕೊಂಡ ಗೊತ್ತಾ? ನಾನ್ ಏನ್ ಮಾಡಿದ್ರೆ ಅಕ್ಕ ನನ್ ಜೊತೆ ಮಾತಾಡ್ತಾಳೆ, ನಾನ್ ಬದುಕಿರೋವರೆಗೂ ಅಕ್ಕ ನನ್ ಜೊತೆ ಮಾತಾಡೋದಿಲ್ವೇನೋ ಅಂತ ನೊಂದ್ಕೊಂಡಿದ್ದಾನೆ ಕಣೆ. ನಿಮಗ್ ಮಾತ್ರ ಹೃದಯ ಇರೋದ, ನನಗಿಲ್ವಾ? ನನ್ ತಮ್ಮನ ಹತ್ರ ಯಾವಾಗ ಮಾತಾಡ್ತೀನೋ ಅಂತ ಕಾಯ್ತಾ ಇದ್ದೀನಪ್ಪ. ಅವನ್ ತನ್ ಮೇಲೆ ತಾನು ಆಣೆ ಹಾಕೊಂಡಿದ್ದಾನೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಇಷ್ಟು ದಿನ ಸುಮ್ಮನೆ ಇದ್ದೀನಿ ಅಷ್ಟೆ. ಅವನ್ ಆಣೆ ಆಗ್ದೆ ಹೋಗಿದ್ದಿದ್ರೆ ಇಷ್ಟ ದಿನ ನಾನು ಸುಮ್ಮನೆ ಇರ್ತಿದ್ನ? ಯಾವಾಗ್ಲೋ ಮಾತಾಡ್ಸ್ಬಿಡ್ತಿದ್ದೆ. ನೋಡಿ, ನಾಳೆ ಅವ್ನು ಹುಟ್ಟಬ್ಬ ಅಂತ ಅವ್ನಿಗೆ ಹೊಸ ಬಟ್ಟೆನೂ ತಂದಿದ್ದೀನಿ. ನಾಳೆ ದೇವಸ್ಥಾನದಾಗೋ ಅವನ ಹೆಸರಲ್ಲಿ ಅರ್ಚನೆ ಕೊಟ್ಟಿದ್ದೀನಪ್ಪಯ್ಯ. ಅವ್ನು ನನ್ನ ಹತ್ರ ಮಾತಾಡ್ಸಲ್ಲ ಅಂತ ಆಣೆ ಮಾಡಿರೋದನ್ನ ಊಫಿ ಮಾಡು ನನ್ನ ತಾಯಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಅವನಣ್ಣೆ ಕುಂಕುಮ ಇಟ್ಟು ಹೊಸ ಬಟ್ಟೆ ಕೊಟ್ಟು ಮಾತಾಡಿಸ್ತೀನಪ್ಪಯ್ಯ. ಅವನ ಜೊತೆ ಮಾತಾಡ್ಸ್ದೆ ನಂಗೂ ಇರಕ್ ಆಗ್ತಿಲ್ಲ. ಅಕ್ಕ ಅಳ್ಬೇಡ ಕಣವ, ಅಳ್ಬೇಡ. ನೋಡಿ, ಅವನ್ಗಿದೆಲ್ಲ ಗೊತ್ತಾಗ್ಬಾರ್ದು. ಇದೆಲ್ಲ ನಾಳೆವರೆಗೂ ಗುಟ್ಟಾಗಿರ್ಬೇಕು. ನಾಳೆ ಆದ್ಮೇಲೆ ನಾನೇ ಅವನ ಹತ್ರ ಮಾತಾಡ್ತೀನಿ. ಅಕ್ಕ, ಅಣ್ಣ ನಾಳೆ ಮನೇಲಿ ಇರ್ತಿತ್ತಾನೆ? ನಾಳೆ ನಮ್ಮ ಪಕ್ಷದ ಹೋರಾಟ ಇದೆ. ನಮ್ಮ ಶಕ್ತಿ, ನಮ್ಮ ಅಣ್ಣನ ಶಕ್ತಿ ಏನು ಅನ್ನೋದನ್ನ ಮಂತ್ರಿಗಳಿಗೆ ತೋರಿಸೋ ದಿನ. ನಾಳೆ ನಾವೇನಾದ್ರೂ ಅನ್ಕೊಂಡಂಗೆ ಆಗ್ಬಿಟ್ರೆ ಈ ರಾಜೇಶ ಎತ್ತರಕ್ಕೆ, ತುಂಬಾ ಎತ್ತರಕ್ಕೆ ಹೋಗ್ಬಿಡ್ತಾನೆ. ಅಣ್ಣ, ನಾಳೆ ನಿನ್ ಹುಟ್ಟಬ್ಬ. ನಾಳೆ ಒಂದೇನಾದ್ರೂ ನಿನ್ ಪಕ್ಷದ ಕೆಲ್ಸನೆಲ್ಲ ಬಿಟ್ಬಿಟ್ಟು ನಮ್ ಜೊತೆಗಿರೋ. ಇಲ್ಲ, ನಾಳೆ ನನ್ನ ಪಾಲಿಗೆ ದೊಡ್ಡ ದಿನ, ನಾನು ಹೆಸರು ಮಾಡೋ ದಿನ. ನಾಳೆ ನೀವೆಲ್ಲರೂ ನನ್ನ ಬಗ್ಗೆ ಹೆಮ್ಮೆ ಪಡ್ತೀರಾ. ಪಕ್ಷದಲ್ಲಿ ದೊಡ್ಡವರೆಲ್ಲ ನನ್ನ ಬಗ್ಗೆ ಮಾತಾಡಂಗಾಗತ್ತೆ, ಊರಿಗೂರೇ ಮಾತಾಡುತ್ತೆ. ನೋಡ್ತೀರಿ. ರಾಜೇಶ, ಇಷ್ಟ ದಿನ ನೀನು ಎಲ್ಲೋದ್ರು ಏನ್ ಮಾಡಿದ್ರು ನಾವು ಅಡ್ಡಿ ಮಾಡಿಲ್ಲ. ನಾಳೆ ಒಂದಿನ ಮಾತ್ರ ಎಲ್ಲೂ ಹೋಗ್ದಂಗೆ ನಮ್ಮ ಜೊತೆ ಇದ್ಬಿಡ್ಲಾ? ಹ್ಞೂ ಅಣ್ಣ, ನಾಳೆ ನಿನ್ಗೆ ಅಕ್ಕ ಸರ್ಪ್ರೈಸ್ ಕೊಡ್ತಿದ್ದಾಳೆ. ಈ ರಾಜಿ ಏನು? ಏನ್ ಸರ್ಪ್ರೈಸು? ನಾಳೆ ದೇವಸ್ಥಾನದಲ್ಲೇ ಗೊತ್ತಾಗತ್ತೆ. ಸರಿ, ಹೇಳ್ಬೇಡ ಅಂದಿದ್ದೆ ತಾನೆ, ನನ್ ಕರ್ಮ.
ರಾಜಿ ರಾಜಿ ಅಣ್ಣ ಇಲ್ಲಿಂದ ಬಂದೆ ದುಡ್ಡು. ಇದನ್ನ ಯಾವಾಗ ತಂದೆ? ಅಯ್ಯೋ ಬಿಡು ಕಿವಿನ, ಇದನ್ ತಂದಿರೋದು ನಾನಲ್ಲ. ನೀನಲ್ವಾ? ಅಪ್ಪ ತಂದ್ರಾ? ಅಪ್ಪ ಹೊರಗೆ ಹೋಗಲ್ಲ. ಅಪ್ಪ ಏನಾದ್ರು ದುಡ್ಡು ಕೊಟ್ಟಿದ್ರಾ? ಅಯ್ಯೋ ಪೆದ್ದು, ಇದನ್ ತಂದಿರೋದು ನಿನ್ ಪ್ರೀತಿ ಅಕ್ಕ. ಏನಂದೆ ಏನಂದೆ ನೀನು? ನನ್ಗೆ ಅಂತಾನೆ ತಂದಿದ್ದೇನೆ? ನನ್ನ ಅಕ್ಕ ನನ್ಗೆ ಅಂತಾನೆ ತಂದಿದ್ದ? ಹೌದು ಕಣೋ, ಇದ್ರಲ್ಲಿ ಶರ್ಟ್ ಇದೆ, ಬೇಗ ಹಾಕೋ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಿದೀವಿ, ನಿನ್ಗೆ ಅಲ್ಲೊಂದ್ ದೊಡ್ಡ ಸರ್ಪ್ರೈಸ್ ಕಾದಿದೆ. ಅಕ್ಕ, ಬಟ್ಟೆ ತುಂಬಾ ಚೆನ್ನಾಗಿದೆ ಅಕ್ಕ, ನನಗ್ ತುಂಬಾ ಇಷ್ಟ ಆಯ್ತು. ರಾಜಿ, ಹುಟ್ಟಹಬ್ಬದ ದಿನ ಕಣ್ಣೀರ್ ಹಾಕ್ಬಾರ್ದು ಅಂತ ಹೇಳೆ. ದೇವಸ್ಥಾನಕ್ಕೆ ಹೋಗ್ಬೇಕು, ಬೇಗ ಬೇಗ ರೆಡಿ ಆಗೋದಕ್ಕೆ ಹೇಳು. ಸರಿ ಅಕ್ಕ, ನಾನು ರೆಡಿ ಆಗ್ತೀನಿ.